ಕಾಡ್ನಲ್ಲಿ ಮೇಯ್ಸಕ್ ಹೋಗ್ತಿರ್ವಿ ಫಾರೆಸ್ಟ್, ಆಮೇಲೆ ಫಾರೆಸ್ಟ್ ನಲ್ಲಿ ನಮ್ ಕುರಿಗಳು ಮೇಯ್ಸಕ್ಕೆ, ಯಾಕೆ ಮಳೆಗಾಲ ಟೈಮ್ ನಲ್ಲಿ ನಾವೇನಾಗ್ತಾ ಇದ್ವಿ, ಈ ತಗ್ಗು ಪ್ರದೇಶದಲ್ಲಿ ಮಳೆ ಹೆಚ್ಚಿಗೆ ಆದಾಗ ನಾವು ಎತ್ತರದ ಪ್ರದೇಶಕ್ಕೆ ಹೋಗ್ತಿದ್ವಿ. ಆವಾಗ ನಿಮಗೆ ಎಲ್ಲಾ ಕಡೆಗೂ ಇದೆಲ್ಲಾ ಭಾಗದಲ್ಲೂ ಫಾರೆಸ್ಟ್ ನರಿಂದ ತೊಂದರೆ ಆಗ್ತಿತ್ತು. ಅದನ್ನು ತಡೆಯೋದಕ್ಕೋಸ್ಕರ ನಾವು ಮನವಿ ಮಾಡ್ಕೊಂಡಿದ್ವಿ. ಇವತ್ತು ಇನ್ಮೇಲೆ ಯಾರೇ ಫಾರೆಸ್ಟ್ ನಲ್ಲಿ ತೊಂದರೆ ಆದ್ರೆ ಅವ್ರ ಮೇಲೆ ದೌರ್ಜನ್ಯ ಕೇಸ್ಗಳ ನೀವು ರಿಜಿಸ್ಟರ್ ಮಾಡಬಹುದು. ಮತ್ತು ಫಾರೆಸ್ಟ್ ಮಿನಿಸ್ಟರ್ಗೂ ಸಹ ನಾವು ಮನವಿ ಕೊಟ್ಟು ಅವರಿಗೆ ಮಳೆಗಾಲದಲ್ಲಿ ನೀವು ಅವ್ರ ಕುರಿಗಳನ್ನ ಮೇಯ್ಸಕ್ಕೆ, ಯಾಕಂದ್ರೆ ಕುರಿಗಳಲ್ಲಿ ಅಡ್ಡಾಡೋದ್ರಿಂದ ಇಕ್ಕಿ ಹಾಕೋದ್ರಿಂದ ಗಿಡಗಳಿಗೆ ಗೊಬ್ಬರ ಆಗುತ್ತೆ. ಯಾವುದೇ ರೀತಿ ಅವ್ರ ಮೇಕೆಗಳು ಇತ್ತೀಚೆಗೆ ಕಮ್ಮಿ ಮಾಡಿದ್ದಾರೆ. ದಯವಿಟ್ಟು ನೀವು ಅವರಿಗೆ ಅಡ್ಡಾಡಕ್ಕೆ ಅನುಮತಿ ಕೊಡಬೇಕು ಅಂದ್ರೆ ಅದನ್ನ ಸಹ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಪರಿಶೀಲಿಸ್ತೀವಿ ಅಂತಂದು ಹೇಳಿದ್ದಾರೆ. ಹಂಗಾಗಿ ನಿಮಗೆ ಯಾವುದೇ ಈ ದಾವಣಗೆರೆ ಭಾಗದಲ್ಲಿ ನೀವೆಲ್ಲ ಯಾರೇ ಸಂಚಾರಿ ಕುರಿಯರಾಗ್ಲಿ ದಾವಣಗೆರೆ ಹಾವೇರಿ ಭಾಗದಲ್ಲಿ ಏನೇ ತೊಂದರೆ ಆದಾಗ ನನ್ನ ನಂಬರ್ ತಗೊಂಡ್ರಿ, ನೀವು ಫೋನ್ ಮಾಡ್ರಿ. ನಾನು ಇರೋ ದಾವಣಗೆರೆಯಲ್ಲಿ ಇದ್ದೆ ಅಂದ್ರೆ ನಿಮ್ ಇರೋ ಜಾಗಕ್ಕೆ 2 ಗಂಟೆ ಒಳಗೆ ಬರ್ತೀನಿ. ಯಾರಿಗೂ ಏನೇ ತೊಂದರೆ ಆದ್ರೆ ಯಾರೇ ಪೊಲೀಸ್ನರಿಂದ ಆಗಿರ್ಬೋದು, ಕಳ್ಳಕಾಕರಿಂದ ಆಗಿರ್ಬೋದು, ಬೇರೆ ಇನ್ಯಾವುದೇ ಕೆಲವು ತೊಂದರೆಗಳಾದಾಗ ನಮ್ಮ ನೆನ್ಸ್ಕೊಳ್ರಿ. ನಾವು ಯಾವತ್ತೂ ನಿಮ್ ಸದಾ ಸಿದ್ಧ ನಿಮ್ ಜೊತೆಗಿರ್ತೀವಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ರಿ. ದಾವಣಗೆರೆಯಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರನೇ ರಶ್ಮಿ ಸ್ಕೂಲ್ ಅಂತ ಐತಿ, ಫ್ರೀ ಆಗಿ ಮಕ್ಕಳಿಗೆ ಇದು ಮಾಡ್ಸಕ್ ಅಲ್ಲಿ ಸೇರಿಸ್ರಿ. ನಮ್ದು ಶಿಕಾರಿಪುರದಲ್ಲಿ ಒಂದು ಕುರಿಗಾರರಿಗೆ ಒಂದು ಇದು ಸ್ಕೂಲ್ ಐತಿ, ಅಲ್ಲಿಗೆ ಸೇರಿಸ್ರಿ. ಈಗ ನೆಕ್ಸ್ಟ್ ಮುಂದಿನ ಈ ಬಜೆಟ್ ನಲ್ಲಿ ಅನುಮೋದನೆ ಆದಂತ ಇದನ್ನ ಈಗ ನೆಕ್ಸ್ಟ್ ಏರ್ ಇಂದ ಅದನ್ನ ಇದಕ್ಕೆ ಬರ್ತಾರೆ ಸ್ಕೂಲ್ಗಳಿಗೆ ಎಲ್ಲವಕ್ಕೂ ರಿಸರ್ವೇಶನ್ ಸಿಗುತ್ತೆ. ಹಂಗಾಗಿ ನಿಮಗೆಲ್ಲ ನನಗೆ ಇಲ್ಲಿ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಂತ ಈ ವಿಷಯ ತಿಳಿಸ್ಬೇಕಂತಂದೇ ನಾನು ಬಂದಿದ್ದೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಕಾಡ್ನಲ್ಲಿ ಇರ್ತೀರಿ, ಈ ವಿಷಯ ಗೊತ್ತಿಲ್ಲ. ದಯವಿಟ್ಟು ನಿಮ್ ನೆಕ್ಸ್ಟ್ ದೌರ್ಜನ್ಯ ಆದಾಗ ಕಾನೂನು ರೀತಿ ನಿಮಗೆ ಇದು ಆಗಕ್ಕೆ ಎಲ್ಲಾ ರೀತಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅಂದ್ರೆ ಒಂದು ಧೈರ್ಯ ನೀವು. ಆದ್ರೆ ಅವರು ಆ ಕಾಯ್ದೆ ಐತೆ ಅಂತ ನಾವು ಅವ್ರ ಮೇಲೆ ಹಲ್ಲೆ ಮಾಡೋದು ಬೇಡ. ದಯವಿಟ್ಟು ನೀವೆಲ್ಲರೂ ಹೊಂದ್ಕೊಂಡು ಇದಾಗಬೇಕು ಅಂತ ನನಗೆ ಇಲ್ಲಿ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಂತ ಈ ಜಾತ್ರಾ ಅಧ್ಯಕ್ಷರುಗಳಿಗೂ ಮತ್ತು ಕಮಿಟಿ ಎಲ್ಲಾ ಸದಸ್ಯರಿಗೂ ಮತ್ತೆ ನನ್ನೆಲ್ಲಾ ಬಂಧುಗಳಿಗೂ ಸಹ ನಾನು ವಂದಿಸಿ ಒಂದೆರಡು ಮಾತು ಮುಗಿಸ್ತೇನೆ. ಭಾರಿ ಡೈಲಾಗ್.